ಓಯ್ ನವೀನ, ಏ ಎಂತದು ಮರೆಯ ನೀನು? ಅಲ್ಲ ಮರೆಯ, ಗ್ರಾಮ ಪಂಚಾಯತಿ ಮೆಂಬರು ಅಂತೀಯ? ಏನ್ ದನ ಕಾಯ್ಕೊಂಡ್ ಕುತ್ಕೊಂಡಿದ್ಯೋ? ಏಯ್ ನಿನಗೆ ಇನ್ನು ತಲೆಗೆ ಬುದ್ಧಿ ಬಂದಿಲ್ಲ. ಏಯ್ ಯಾರಿಗೋ ಹೇಳ್ತಿದೀಯಾ ಬುದ್ಧಿ ಬಂದಿಲ್ಲ ಅಂತ? ನಿನಗೆ ಸುಮ್ನಿರಪ್ಪ. ಮೊನ್ನೆ ನಿನಗೆ ವಿಷಯ ಗೊತ್ತೇ? ನಮ್ ತಾಲೂಕ್ ಹೆಡ್ ಕ್ವಾರ್ಟರ್ಗಳಿಗೆ ನೋಡ್ಬೇಕು ಅಣ್ಣ, ಎಂತೆಂತ ಬ್ಯಾನರ್ ಅಣ್ಣ. ಹೊಸ ವರ್ಷಕ್ಕೊಂದ್ ಬ್ಯಾನರು, ಸಂಕ್ರಾಂತಿಗೊಂದ್ ಬ್ಯಾನರು, ಯುಗಾದಿಗೊಂದ್ ಬ್ಯಾನರು ಅಣ್ಣ. ಬ್ಯಾನರ್ಗಳು ನೋಡ್ಬೇಕು ಅಣ್ಣ, ಹಿಂಗ್ ಕೈ ಎತ್ತಿರ್ತಾರ ಕಣ. ಆಹಾ 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 ಅಣ್ಣ, ಬೈಕಾಗ ಯಾರು ಹೋಗ್ತಾ ಇದ್ರೆ ಆ ಬ್ಯಾನರ್ಗಳನ್ನೇ ನೋಡ್ಕೊಂತ ಹೋಗಿ ಯಾರಿಗೂ ಬಿದ್ದು ಬಿಡ್ಬೇಕು ಹಂಗಣ ಅಣ್ಣ. ಸರ್ಕಲ್ 1 2 3 4 5 ತಿಪ್ಪಿ ಬ್ಯಾನರ್ ಅಣ್ಣ. ಅಣ್ಣ ನಿನ್ನೆ ಮೊನ್ನೆ ಅಣ್ಣ ಅವ್ರು ನೋಡ್ಬೇಕಣ್ಣ, ನೀನು ಹೆಂಗ್ ಬ್ಯಾನರ್ ಎತ್ತಿರ್ತಾರ ಅಣ್ಣ. ನಿಂದು ಒಂದ್ ಬ್ಯಾನರ್ ಮಾಡಿಸ್ತೀನಿ ಅಣ್ಣ, ಅದೇನಾರ ಆಗ್ಲಿ. 10,000 ತೆಗಿಲಿ. ಏನಂದೆ? 10,000 ಮುಖೋಣ. ಒಂದ್ ದೊಡ್ಡ ಬ್ಯಾನರ್ ಹಾಕಿಸ್ತೀನಿ. 10,000 ಬೇಕು. 10,000 ಆಗುತ್ತಾ? ನಾನೊಂದ್ 2,000 ಇಟ್ಕೊಂತೀನಿ. ಲೇ ಮಂಗನ ಮಗನೇ, 10,000 ಅಂತ ಹೇಳ್ತಿದ್ಯಲ್ಲ, ಈ 10,000 ದುಡ್ಡು ಎಲ್ಲಿಂದ ಬರುತ್ತೆ ಗೊತ್ತಾ? ಎಲ್ಲಿಂದ ಬರ್ತೈತಿ? ನೀನ್ ಕೊಡ್ತೀಯ, ನಾನು ಮಾಡ್ತೀನಿ. ಲೇ ಅದ್ ನಾನ್ ಕೊಡೋದಲ್ಲ ಲೇ, ನಿನ್ನಿಂದನೇ ಬರೋದು. ನೋಡಪ್ಪ, ನನಗೆ ಬರೋದು 2,000 ರೂಪಾಯಿ ಸಂಬಳ, ಓಕೆನಾ, ತಿಂಗಳಿಗೆ. ಅದು ಇನ್ನು 6 ತಿಂಗಳಿಗೆ 3 ತಿಂಗಳದ್ದು ಬಂದಿಲ್ಲ. ಇನ್ನು ಉಳಿದಿದ್ದು ಇನ್ನೂ 350 ರೂಪಾಯಿ ಉಪವೇಶನ ಶುಲ್ಕ ಅಂತೇಳಿ ಗ್ರಾಮ ಸಭೆಗೆ ಹೋದಾಗ ಸಾಮಾನ್ಯ ಸಭೆಯಲ್ಲಿ ಭೇಟಿ ಆಗಿದ್ಕೆ, ಅಂದ್ರೆ ಕುತ್ಕೊಂಡು ಚರ್ಚೆ ಮಾಡಿದ್ಕೆ ನಿಮ್ಮ ವಿಚಾರಗಳನ್ನ 350 ರೂಪಾಯಿ ಕೊಡ್ತಾರೆ. ಅದು 3 ತಿಂಗಳದ್ದು ಬಂದಿತ್ತು, ಇನ್ನೂ 3 ತಿಂಗಳದ್ದು ಬಂದಿಲ್ಲ. ಅದ್ರ ನಡುವೆ ನಿನಗೆ 10,000 ಕೊಟ್ರೆ ನಾನು ಎಲ್ಲಿಂದ ದುಡಿಬೇಕು? ಹೌದಲ್ವಾ? ಅವೆಲ್ಲ ಗೊತ್ತಿಲ್ಲ ಕಾರಣ ನನಗೆ. 10,000 ಕೊಡ್ತೀಯಾ? ಒಂದು ಬ್ಯಾನರ್ ಹಾಕ್ತೀನಿ. ಲೇ 10,000 ಅಲ್ಲ, 10 ರೂಪಾಯಿ ಕೊಡಲ್ಲ ನಿನಗೆ. ಅಲ್ಲಲೇ, ಈ ದುಡ್ಡೆಲ್ಲ ಎಲ್ಲಿಂದ ಬರ್ತಿತಿ ಅಂತ ಕರೆಕ್ಟಾಗಿ ಹೇಳ್ತೀನಿ ಕೇಳು. ಅವಾಗ ನೀನೇ ಬ್ಯಾನರ್ ಮಾಡಿಸ್ಬೇಕೋ ಬೇಡ ಅಂತ ಹೇಳ್ತೀಯಾ? ನೋಡು, ಈ ದುಡ್ಡು ಎಲ್ಲಿ ಬರ್ತಿತಿ ಅಂದ್ರೆ, ನೀನು RTO ಆಫೀಸಿಗೆ ಹೋಗಿ DL ಮಾಡ್ಸಕ್ ಹೋದಾಗ ನಿನ್ನ ಹತ್ರ ಲಂಚ ಕೇಳ್ತಾರಲ್ವೇ, ಆ ಲಂಚದ ದುಡ್ಡಿದು. ನೀನು ಇನ್ನೆಲ್ಲ ಹೋಗಿರ್ತೀಯ ಅಧಿಕಾರಿಗಳ ಹತ್ರನ, VA RI ತಹಶೀಲ್ದಾರು ಆಳ ಮೂಳ ಕೆಲ್ಸಗಳಿಗೆ ಹೋಗಿರ್ತೀಯ. ಅಲ್ಲಿ ನಿನ್ ಕೆಲಸ ಆಗ್ಬೇಕು ಅಂದ್ರೆ, ನಡುವೆ ಯಾರೋ ಒಬ್ಬ ಇರ್ತಾನಲ್ಲ, ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ಲಂಚ ಕೊಡ್ತೀಯಲ್ಲ, ಅಲ್ಲಿ ಹೋಗಿತಿ. ಆಮೇಲೆ ಪಂಚಾಯತಿಗೆ ಹೋಗ್ತೀಯಾ, ಅಲ್ಲೇನಾದ್ರು ಗ್ರಾಂಟ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂದ್ರೆ ಇಷ್ಟು ಕೊಟ್ರೆ ಸಹಿ ಅಂತಾರಲ್ಲ, ಅಲ್ಲಿ ಹೋಗಿದ್ ದುಡ್ಡು. ಆಮೇಲೆ ನಿನ್ನ ಸರ್ಕಾರಿ ಶಾಲೆಗಳಾಗೋ ನಿಮ್ಮ ಮಗನೆಲ್ಲ ಓದಿಸ್ತಿರ್ತಿಯಲ್ಲ, ಅಲ್ಲಿ ಶೌಚಾಲಯ ಇರಲ್ಲ, ಅಥವಾ ಬಸ್ಗಳೇ ಬರ್ತಿರಲ್ಲ, ಅಥವಾ ಶಾಲೆಗಳೇ ಇರಲ್ಲ, ಅದನ್ನ ತಾಂಡೋ ನೀನ್ ಎಲ್ಲೋ ಖಾಸಗಿ ಓದಿಸ್ತಿರ್ತಿಲ್ಲ, ಅಲ್ಲಿ ದುಡ್ಡು ಹಾಕ್ತಿಯಲ್ಲ, ಆ ದುಡ್ಡಲ್ಲಿ ಹೋಗಿತಿ. ಹಿಂಗೆಲ್ಲಾ ಕಡೆನೂ ಇರ್ದು ನನ್ನ ಜಾಬಿಂದ ನಿಮಗೆ ತೊಕ್ಕೊಟ್ಟಂಗ್ ಮಾಡಿ ಕೊನೆಗೆ ನಾನೊಂದು ಬ್ಯಾನರ್ ಹಾಕಿಸ್ಕೊಂಡು ನಿಮ್ಮನ್ನೆಲ್ಲ ಬ್ಯಾನರ್ ಕೆಳಗೆ ನನ್ನ ಕಾಲ ಹತ್ರನ ಹಿಂಗ್ ಕೈ ಮುಗಿಸ್ಕೊಂಡ್ಬಿಟ್ರೆ ಅಲ್ಲಿ ಸಮಾಧಾನ. ಲೇ ಎಷ್ಟು ಯಾಮಾರಿಸ್ತವ್ರಲೇ ನೀವು, ಹಿಂಗೆಲ್ಲ ಯಾವಾಗ ಗೊತ್ತಾಕಿತಿ ಅಂತ ಈ ವಿಷಯಗಳು? ಅಲ್ಲ, ಒಂದ್ ವಿಷಯದಾಗ ಯಾಮಾರಿಸ್ತಾರ, 2 ವಿಷಯದಾಗ ಯಾಮಾರಿಸ್ತಾರ. ಅಲ್ಲ, ಈ ಚುನಾವಣಾ ಆಯೋಗದವ್ರಿಗೆ ಏನಾಯ್ತಿ ಅಂತ? ಅಲ್ಲ, ಎಷ್ಟು ಸಿಂಪಲ್ ಮಾಡ್ಬೋದಾಯ್ತು ಚುನಾವಣೆಗಳನ್ನ. ಅಲ್ಲ ಸ್ವಾಮಿ, ಚುನಾವಣಾ ಆಯೋಗದವರೇ, ನಿಮ್ಮನ್ನ ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ. ಲೇ ರಂಗ, ನೀನು ಕೇಳ್ತಾ ಇಲ್ಲ. ಈಗ ಚುನಾವಣಾ ಆಯೋಗದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆ ವಿಡಿಯೋ ನೋಡ್ತಾರಲ್ಲ, ಅವ್ರನ್ನು ಪ್ರಶ್ನೆ ಮಾಡ್ತಿದ್ದೀನಿ. ಅವರು ಮಾತಾಡ್ಬೇಕು. ಅಲ್ಲ, ಕರೆಕ್ಟ್ ಆಗಿ ಹೇಳ್ರಿ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಲ್ಲ 90 ಲಕ್ಷ ಖರ್ಚು ಮಾಡ್ಬೋದು ಒಂದು ಎಲೆಕ್ಷನ್ಗೆ, MLA ಎಲೆಕ್ಷನ್ಗೆ ಅಂತಲೋ ಏನೋ ಇಟ್ಟಿದಾರಂತೆ. ಆಯ್ತಪ್ಪ, ನೀವು 90 ಲಕ್ಷ ಖರ್ಚು ಮಾಡೋರಿಗೆ, ಬ್ಯಾನರ್ ಹಾಕೋಣರಿಗೆ, ಹೂವೆರಚ್ಕೋಣರಿಗೆ, ಸತ್ ಮೇಲೆ ಹೂ ಹಾಕೋಣ ನೋಡಿದೀನಿ. ಇವ್ರು ಬರ್ತಿದ್ರೆ ಹೂ ಹಾಕಕ್ಕೊಬ್ರು ರೆಡಿ ಇರ್ತಾರೆ, ಗಾಳಿ ಬೀಸಕ್ಕೊಬ್ರು ರೆಡಿ ಇರ್ತಾರೆ. ಇದಕ್ಕೆಲ್ಲಾ ನಿಮ್ಗೆ ಖರ್ಚು ವೆಚ್ಚ ತೆಗಿಯಕ್ಕೆ ದುಡ್ಡು ಐತಿ. ಆದ್ರೆ ನಾನೊಬ್ಬ ಚುನಾವಣೆ ನಿಲ್ತೀನಿ, ಯಾವುದೇ ಖರ್ಚು ಮಾಡಲ್ಲ. ನಾನು ಕಮ್ಮಿ ಅಂದ್ರೆ ಒಂದು 500 ರೂಪಾಯಿ ನಿಮ್ದೇನು ಫೀಸ್ ಇದೆ ಅಷ್ಟ್ರಲ್ಲಿ ಮಾಡ್ತೀನಿ. ನಾನು ಉದಾಹರಣೆ ಬೆಂಗಳೂರಿನ ಉತ್ತರ ಭಾಗದಲ್ಲೋ, ಬೆಂಗಳೂರಿನ ದಕ್ಷಿಣ ಭಾಗದಲ್ಲೋ, ದಾವಣಗೆರೆಲ್ಲೋ ಇನ್ನೆಲ್ಲ ಯಾವುದೋ ಒಂದು ಚುನಾವಣೆ ನಿಲ್ತೀನಿ ಅಂದ್ರೆ, ನಾನು ಇಲ್ಲೇ ಆನ್ಲೈನಲ್ಲಿ ಕುತ್ಕೊಂಡು ಹಾಕ್ತೀನಿ. ನೀವು ವೆರಿಫಿಕೇಶನ್ ಮಾಡ್ರಿ, ಏನ್ ಸರಿ ಇದೆ ಏನ್ ತಪ್ಪಿಲ್ಲ, ಸ್ಕ್ರೂಟ್ನಿ ಮಾಡ್ರಿ. ಯಾಕೆ ನಾನು ಅಲ್ಲಿಗೆ ಬರಬೇಕು? ಇವತ್ತು ಟೆಕ್ನಾಲಜಿ ಮುಂದುವರೆದೈತಿ. ಈ ಚುನಾವಣಾ ಆಯೋಗದವ್ರು ಎಷ್ಟು ಸಿಂಪಲ್ ಮಾಡ್ಬೋದಾಯ್ತು ಅಷ್ಟು ಸಿಂಪಲ್ ಮಾಡ್ತಾ ಇಲ್ಲ. 90 ಲಕ್ಷ ಹಾಳು ಮಾಡೋನಿಗೆ, ಈ ವ್ಯವಸ್ಥೆನ ಗಬ್ಬೆಬ್ರಿಸ್ಕೊಳಕ್ ರೆಡಿ ಆಗುವಂತ ಎಲ್ಲ ಮಾನದಂಡ ಇರುವಂತ ಚಟುವಟಿಕೆಗಳಿಗೆ ನೀವು ಅವಕಾಶ ಮಾಡಿಕೊಟ್ಟ ಮೇಲೆ, ಈ ವ್ಯವಸ್ಥೆನ ಸದೃಢ ಮಾಡೋದಕ್ಕೆ, ಈ ವ್ಯವಸ್ಥೆನ ಭದ್ರ ಮಾಡೋದಕ್ಕೆ ಬೇಕಾದಂತ ಒಂದು ಏನು ಸಾಮಾಜಿಕ ಕಳಕಳಿ ಇರುವಂತ ವಿಚಾರಗಳಿಗೆ ನೀವ್ ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಇದೆ, ಆದ್ರೂ ಕೂಡ ಎಷ್ಟೋ ಜನ ಧೈರ್ಯ ಮಾಡ್ತಾ ಇರ್ಲಿಲ್ಲ ಎಲೆಕ್ಷನ್ ಬರೋಕೆ. ಯಾಕೆ ಅಂದ್ರೆ ಅದ್ ನಮ್ಮಂತವ್ರಿಗೆ ಅಲ್ರಿ, ನಮ್ಮಂತವ್ರಿಗೆ ಅಲ್ಲ ಅದು ಅಂತಂತಿದ್ರು. ಆದ್ರೆ ಆ ಉಪೇಂದ್ರ ಬಂದ್ಮೇಲೆ ಕಣಪ್ಪ, ಅಬ್ಬಬ್ಬಬ್ಬಬ್ಬ, ಅದೆಷ್ಟೋ ಜನ ಬಂದ್ರು, ನಾನ್ ಚುನಾವಣೆಗೆ ಬರ್ತೀನಿ, ನಾನ್ ಜವಾಬ್ದಾರಿ ತಾಂತೀನಿ, ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ರು. ಅಲ್ಲ, ಅವ್ರು B.Pharm ನ ಬಸ್ಸಾಗೆಲ್ಲ ಕೊಟ್ಟು ಕಳ್ಸ್ಬಿಟ್ಟಿದ್ದಾರೆ. ಮುಂದೆ B.Pharm ನೀವೇ ಡೌನ್ಲೋಡ್ ಮಾಡ್ಕೊಳ್ರಿ, ಅಲ್ಲಿ ಕಳ್ಸಿರ್ತೀನಿ ಅಂತಂದ್ರು. ಒಂದರೆ ಜನನೇ B.Pharm ಕೂಡ ಮಟ್ಟಕ್ಕೆ ಮಾಡ್ತಿದ್ದಾರೆ ಅಂದ್ರೆ, ಚುನಾವಣಾ ಆಯೋಗದಲ್ಲಿ ಇದನ್ನೆಲ್ಲ ಯಾಕೆ ಗಮನಿಸ್ತಾ ಇಲ್ಲ? ಇದನ್ನೆಲ್ಲ ಮಾಧ್ಯಮಗಳಲ್ಲಿ ಯಾಕೆ ಹೇಳ್ತಾ ಇಲ್ಲ? ಯಾಕೆ ತಿಳಿಸ್ತಾ ಇಲ್ಲ? ಇದೆಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ? ನಮ್ದೇ ದುಡ್ಡು ಇದೆಲ್ಲ, ನಮ್ ದುಡ್ಡು ಎಷ್ಟಿದೆ, ನಮ್ ಸಿರಿ ಸಂಪತ್ತು ಎಷ್ಟಿದೆ, ನಾವ್ ಎಷ್ಟು ಐಶ್ವರ್ಯವಂತರು, ನಮ್ಮನ್ನ ಈ ಲಿಂಕ್ ಇಂದ ಯಾಕೆ ಬೇರ್ಪಡಿಸ್ತಾ ಇದ್ದೀರಾ? ಈ ವಿಷಯಗಳನ್ನ ನಮ್ ತಲೆಗೆ ಹೋಗದಂಗೆ ಯಾಕೆ ಇಟ್ಕೊಂಡಿದ್ದೀರಾ? ಚುನಾವಣಾ ಆಯೋಗ ನಿಜವಾಗಿ ಹೇಳ್ತಿದೀವಿ, ಈ ವಿಚಾರದಲ್ಲಿ ಬದಲಾಗಬೇಕು. ಇಲ್ಲಿ ಆ ಪಕ್ಷ ಈ ಪಕ್ಷ ಯಾವ ಪಕ್ಷಗಳು, ಎಲ್ಲಾ ಪಕ್ಷದವರು ಕೂಡ
ಒಂದ್ ಒಳ್ಳೆ ರೋಡ್ ಆದ್ರೆ ನಮ್ ಇನ್ನೊಬ್ಬ ಸ್ನೇಹಿತರು ಹೇಳ್ತಿದ್ರು, ಒಂದ್ ಒಳ್ಳೆ ಅತ್ಯುತ್ತಮವಾದ ರೋಡ್ ಆಯ್ತು ಅಂತ ತಿಳ್ಕ, ಆ ರೋಡ್ ಒಂದ್ಸತಿ ಕಾಂಕ್ರೀಟ್ ಮಾಡ್ತಾರೆ ಅಥವಾ ಒಂದ್ಸತಿ ಡಾಂಬರೀಕರಣ ಮಾಡ್ತಾರೆ, ಲಕ್ಷಾಂತರ ಗಟ್ಲೆ ದುಡ್ಡು ಹಾಕ್ತಾರೆ. ಕ್ಲೀನ್ ಆಗಿ ಕ್ವಾಲಿಟಿ ಮಾಡಿದ್ರೆ ಆ ಲಕ್ಷಾಂತರ ಮತ್ತೆ ಉಳಿಯುತ್ತೆ, ಅದ್ ನಿಮ್ದೇ ತೆರಿಗೆ ಹೋಗೋದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಪ್ರಕೃತಿ ದತ್ತವಾಗಿ ಮತ್ತೆ ಜಲ್ಲಿ ಹೊಡಿ, ಮತ್ತೆ ಗುಡ್ಡ ಹೊಡಿ, ಮತ್ತೆ ಮಾಡಬಾರ್ದು ಮಾಡು, ಪ್ರಕೃತಿನ ಹಾಳು ಮಾಡೋ ಅಂಥದ್ದು ಎಷ್ಟೋ ವಿಷಯಗಳು ಉಳಿತವೆ. ಇದನ್ನೆಲ್ಲ ತಿಳ್ಕೊಂಡು ನಾವೆಲ್ಲರೂ ಬದುಕೋಕೆ, ಪ್ರಕೃತಿ ಸಹಭಾಗಿತ್ವದಲ್ಲಿ ಬದುಕೋಕೆ ತುಂಬಾ ಒಳ್ಳೆ ವ್ಯವಸ್ಥೆ ಇದೆ. ಅವನು ಕಳ್ಳ, ಇವನು ಕಳ್ಳ, ಅವನು ಕಳ್ಳ, ಈ ವಿಡಿಯೋ ನೋಡ್ತಿರೋನು ಕಳ್ಳ, ವಿಡಿಯೋ ಶೇರ್ ಮಾಡ್ತಿರೋನು ಕಳ್ಳ, ಅವನು ಕಳ್ಳ, ಬಿಡ ಇದೆಲ್ಲ ಆಗಲ್ಲ ಅಂತೇಳಿ ಎಲ್ಲರೂ ಗಬ್ಬೆದ್ದೋಗೋದ್ರ ಬದಲು ನಾನ್ ಸರಿ ಆಗೋಣ, ನಾನ್ ಸರಿ ಆಗ್ತೀನಿ, ನೀವು ಸರಿ ಆಗ್ಬೇಕು, ಸರಿ ಆಗ್ಬಿಡ, ಅವ್ನು ಸರಿ ಆಗ್ಬೇಕು, ಸರಿ ಆಗ್ಬಿಡೋಣ. ನಮ್ ನಿತ್ಯ ನೆಲದಲ್ಲಿ ನಾವೆಲ್ಲ ಸರಿ ಆದ್ರೆ ಅದ್ಭುತಗಳೇ ಸೃಷ್ಟಿ ಆಗ್ತವೆ. ಕೆಟ್ಟದಕ್ಕೆ ಕೆಟ್ಟದೇ ಮುದ್ದಾಗ್ತಾ ಹೋಗ್ಬಾರ್ದು. ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ಬೇಕು, ಒಳ್ಳೆ ವಿಚಾರಗಳನ್ನ ಹೇಳ್ಬೇಕು. ಇವತ್ತಾರು ಹೇಳಕ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾವ್ದೋ ಒಂದು ನಾಯಕತ್ವದ ರಾಜಪ್ರಭುತ್ವನ ಬಿಟ್ಟಾಕಿ ಕಾಯಕತ್ವದ ಪ್ರಜಾಪ್ರಭುತ್ವನ ಇಟ್ಕೊಳ್ಳೋಣ. ಪ್ರಜಾಪ್ರಭುತ್ವದಲ್ಲಿ ಇದೇ ಇರೋದು. ಇದಕ್ಕೆ ಬ್ಯಾಡ್ವಾದ್ ನಮ್ ಸ್ನೇಹಿತರು ಹೇಳ್ತಿದ್ರು, ಬ್ಯಾಡ್ವಾದ್ ಗೋಡೆ ಕಟ್ಬಿಟ್ಟಿದ್ದಾರೆ. ಚುನಾವಣೆ ಅಂದ್ರೆ ಇವ್ನು ಬರಬಾರ್ದು, ಇವ್ನು ಬರಬಾರ್ದು, ಇವರೆಲ್ಲ ಬರಬಾರ್ದು, ಆ ಮಟ್ಟಕ್ಕೆ ಚುನಾವಣೆ ಇಲ್ಲಿ ನಡೆಯೋದು ಅನ್ನಂಗೆ ಬಿಂಬಿಸ್ತಾ ಇದಾರೆ. ಚುನಾವಣಾ ಆಯೋಗದವರಿಗೆ ಮತ್ತೊಂದ್ಸತಿ ಕೇಳ್ಕೊಂತ ಇದೀನಿ, ರಂಗ ನನ್ ಬ್ಯಾನರ್ ಪಾನರ್ ಅಂತ ಬಂದ್ರೆ ನಾನು ಇಷ್ಟೇ ಮತ್ ನೋಡು, ಈ ಬ್ಯಾನರ್ ಹಾಕ್ತಾರೆ, ಯಾವ ಬ್ಯಾನರ್ ಬೇಡ, ಏನು ಬೇಡ, ಏನೇನು ಕೆಲಸ ಮಾಡಿದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಸಚಿವರು 8, 10, 20 ಖಾತೆಗಳು ಇಟ್ಕೊಂಡು ಕೂತ್ಕೊಂಡಾರಪ್ಪ. ಅದ್ ಏನೇನೋ ಮಾಡ್ತಾರೆ ಅಂತ ಒಂದ್ ದಿವಸನೂ ವರದಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಇವರೆಲ್ಲ? ಏನ್ ಮಾಡ್ತಾ ಇದಾರೆ? ಏನೇನಾಯ್ತು, ಈ ಖಾತೆ ಇಟ್ಕೊಂಡಿದ್ದೆ, ಇದ್ರಲ್ಲಿ ಏನೇನಾಯ್ತು, ಏನೇನ್ ಲೆಕ್ಕ ಬಂದಿತ್ತು, ಯಾವ್ದು ಹೇಳ್ತಲ್ಲ. ಮಾತೆತ್ತಿರ ಅವ್ರ ಪಕ್ಷದವ್ರದು ಅವ್ರ ಕತೆ, ಅವ್ರ ಕನ್ನಂಗ್ ಕತೆಗಳನ್ನ ಕೇಳ್ಕೊಂಡು ಟಿವಿಯವರು ಅದನ್ನೇ ತೋರಿಸ್ಕೊಂಡು ನಾವು ಅದನ್ನೇ ನೋಡ್ಕೊಂಡು ಎಷ್ಟು ದಿವಸರಪ್ಪ ಹಿಂಗೆ ಇರೋದು? ಅಲ್ಲ, ಬದ್ಲಾಗ್ಬೇಕಲ್ವಾ? ಬದ್ಲಾಗಕ್ಕೆ ಎಷ್ಟೊತ್ತು ಬೇಕು? ಈ ವಿಡಿಯೋ ನೋಡಿದ ತಕ್ಷಣ ಬದ್ಲಾಗ್ಬೋದು ಸ್ವಾಮಿ. ನನ್ ಶಿಕ್ಷಣ, ನನ್ನ ಮಗಂದ ಆರೋಗ್ಯ ನಮ್ಮನ್ನೆಲ್ಲ ಯಾಮರ್ಸಿದಾರಲ್ವಾ. ನಮ್ಮಂತ ಜನರೇಷನ್ ಯಾಮರ್ಸಿರ್ಬೇಕಾದ್ರೆ ನೆಕ್ಸ್ಟ್ ಬರೋ ಜನರೇಷನ್ ಇದೆಯಲ್ಲ, ಅದ್ ಗಟ್ಟಿ ಇಲ್ರಿ ಪಾಪ. ಅದಕ್ಕೆ ಹಾಕಿರೋ ಫುಡ್ಡು ಸರಿ ಇಲ್ಲ, ಈ ಫುಡ್ಡು ಸರಿ ಇಲ್ಲ. ಹಂಗಾಗಿ ಆ ಜನರೇಷನ್ ಎಚ್ಚರಿಸ್ಕೊಬೇಕು ಅಂದ್ರೆ ಈ ಜನರೇಷನ್ ಅಲ್ಲೇ ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಎಲ್ಲರೂ ಮಾಡ್ತಿರಲ್ಲನಪ್ಪ. ಆಸ್ತಿ ಅಡುವನ ಮಾಡ್ರಿ. ನಮ್ಮ ಪರಿಸರ, ಪ್ರಕೃತಿ, ವಿಚಾರವಂತಿಕೆ ಇದೆಲ್ಲದೂ ಕೂಡ ಒಳ್ಳೇದಾದ್ರೆ ಮಾತ್ರ ಆಗಂಥದ್ದು. ಏನಿಲ್ರಿ, ಸಣ್ಣ ಸಣ್ಣ ಜವಾಬ್ದಾರಿ ಕಣ್ರಿ. ಯಾರೇ ಬರ್ಲಿ, ಹೆಂಗ್ ಮಾಡ್ತೀಯ, ಯಾವಾಗ ಮಾಡ್ತೀಯ, ಏನ್ ಮಾಡ್ತೀಯ ಅಂತ ಕೇಳ್ರಿ, ಅಷ್ಟೇ, ಮುಗ್ದೇ ಹೋತು. ಚುನಾವಣಾ ಆಯೋಗದವರು ಈ ನಿಟ್ಟಿನಲ್ಲಿ ಎಲ್ರಿಗೂ ಅವಕಾಶ ಕೊಡುವಂತ ಮಾನದಂಡ ಇರುವಂತ, ಏನ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿವಿ, ML ಎಲೆಕ್ಷನ್ ಬರ್ತೀವಿ, ಮುಗಿಸ್ತೀವಿ, ಹೋಗ್ತೀವಿ. ಜನ ನನ್ ನೋಟಾರ ಹಾಕಿಸ್ಕೊಳಕ್ ಬಿಡ್ರಯ್ಯ ನೀವು. ನನ್ ನೋಟ್ ನಾನು ಹಾಕೋಣಕಾರ ಒಂದು ಅವಕಾಶ ಮಾಡ್ಕೊಡ್ರಯ್ಯ. ಅಲ್ಲಿ ಬರ್ಬೇಕಂತೆ, ಇವ್ರು ಮಾಡ್ಬೇಕಂತೆ, ಇದಾಗ್ಬೇಕಂತೆ, ಅದಾಗ್ಬೇಕಂತೆ. ಇನ್ನು ಈ ಟೆಕ್ನಾಲಜಿಗೂ ಸುತ್ತರ್ಸದ್ ಬಿಡ್ರಯ್ಯ. ನಿಮ್ಮನ್ನ ಈ ಮುಖಾಂತರ ಕೇಳ್ಕೊಂತ ಇದೀನಿ. ಇದು ಚುನಾವಣಾ ಆಯೋಗದವ್ರಿಗೆ ನಾನು ಹೆಂಗ್ ಹೇಳ್ಬೇಕು, ಹಿಂಗ್ ಹೇಳ್ಬೇಕು, ನಿಮಗೆ ಹೇಳಿದೀನಿ. ನೀವು ಶೇರ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡ್ರೆ, ಬಿಡಂಗಿರ ಬಿಡ್ಕೊಳ್ರಿ. ನನಗೇನಾಗಬೇಕು, ನಾನು ಹೇಳ್ತಾನೆ ಇರ್ತೀನಿ. ಯಾಕೆಂದ್ರೆ ಸತ್ಯ ಹೇಳ್ತಾನೆ ಇರ್ತೀನಿ. ಇದಕ್ಕೆ ಬಹಳಷ್ಟು ಜನ ಸ್ನೇಹಿತರು ಈ ವಿಚಾರವಂತಿಕೆನ ಮಾಡ್ಬೇಕು, ಆಗ್ಬೇಕು, ಬದಲಾಗಬೇಕು ಅಂತ ಎಲ್ಲ ಹುಮ್ಮಸ್ಸಿನಿಂದ ಇದಾರೆ. ಅವ್ರು ಯಾರ ಬಾಯಲ್ಲಿ ಏನೇನ್ ಹೇಳಕ್ ಆಗ್ತಾ ಇಲ್ಲ ಅದನ್ನ ನಾನು ಹೇಳ್ತಾ ಇರ್ಬೋದೇನೋ ಅಷ್ಟೇ. ಬಿಟ್ರೆ ಎಲ್ಲರ ಮನಸ್ಸಿನೊಳಗೂ ಕೂಡ ಒಳ್ಳೇದಿದೆ. ಯಾಕೆಂದ್ರೆ ನಾವು ಭಾರತೀಯರೇ ಹಂಗೆ, ಬಹಳ ಒಳ್ಳೆತನ ಇದೆ. ಆದ್ರೆ ಆ ಒಳ್ಳೆತನನ ಮಿಸ್ಯೂಸ್ಗಿಂತ ಯೂಸ್ ಮಾಡ್ಕೊಂಡ್ರೆ ಜಾಸ್ತಿ ಇದಾರೆ. ನಮ್ ದೇಶದಲ್ಲಿ ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಆ ದೇಶ ಹಿಂಗಿದೆ, ಈ ಶಿಕ್ಷಣ ಹಿಂಗಿದೆ ಅಂತ. ನಮ್ಮ ದೇಶದಲ್ಲಿ ಅಂತ ಶಿಕ್ಷಣಗಳನ್ನೆಲ್ಲ ಇಟ್ಟಿದ್ರು, ಹಂಗೆ ಇದ್ದಿದ್ದು ನಾವ್ ಯಾಕೆ ಹಿಂಗ ಆದ್ವು, ಏನಾತು, ಮತ್ತೇನಾಗ್ತಾ ಇದೆ, ಈ ಎಲ್ಲ ಗೊಂದಲಗಳಿಗೆ ರಾಜಕೀಯ ಅಂದ್ರೆ ನನಗಲ್ಲ ಅಂತೀರಲ್ಲ. ನಿಮಗಲ್ಲ ಅನ್ನೋದಾದ್ರೆ ತೆರಿಗೆ ನಾಳಿಂದ ಕಟ್ಟಬೇಡ್ರಿ. ನಾಳೆ ಪೆಟ್ರೋಲ್ ಬೇಕು ಅಂದ್ರೆ 5 ರೂಪಾಯಿ ತೆರಿಗೆ ಕಟ್ಟಿರ್ತೀರಾ, ನಾಳೆ ಡೀಸೆಲ್ ಬೇಕು ಅಂದ್ರೆ 5 ರೂಪಾಯಿ ತೆರಿಗೆ ಕಟ್ಟಿರ್ತೀರಾ, ನಾಳೆ ಏನಾರು ಒಂದು ಕಿರಾಣಿ ಅಂಗಡಿಗೆ ತಗೋಬೇಕು ಅಂದ್ರೆ ತೆರಿಗೆ ಕಟ್ತೀರಾ ಅಂದ್ಮೇಲೆ ಈ ಆಸ್ಪತ್ರೆ, ಈ ಎಜುಕೇಶನ್ ಇವೆಲ್ಲ ಅತ್ಯುತ್ತಮ ಆಗ್ಬೇಕಲ್ವಾ? ಇಲ್ಲ ಅಂದ್ರೆ ತೆರಿಗೆ ಕಟ್ಟದ್ ಬಿಡ್ಬೇಕಾಯ್ತಲ್ವಾ? ಯೋಚನೆ ಮಾಡ್ರಿ. ಇಲ್ಲಿ ಯಾವ್ದು ಉಚಿತ ಇಲ್ಲ. ಉಚಿತ ಅಂತೇಳಿ ನಿಮ್ಮನ್ನೆಲ್ಲ ಯಾಮಾರಿಸ್ತದವ್ರೆ. ಯೋಚನೆ ಮಾಡಿ, ಉಚಿತ ಯಾವ್ದು ಇಲ್ಲ. ನೀವೆಲ್ಲ ಪ್ರೀಪೇಡ್ ಗ್ರಾಹಕರು. ಮುಂಚೆನೆ ದುಡ್ಡು ಹಾಕಿದಾರೆ. ನಿಮ್ಮ ಅಜ್ಜ, ನಿಮ್ಮ ಅಪ್ಪ, ನಿಮ್ಮ ತಾತ, ಮುತ್ತಾತ ಎಲ್ಲರೂ ದುಡ್ಡು ಹಾಕಿದಾರೆ. ನನ್ ದನಗಳು ಓದ್ವು. ವಿಡಿಯೋನು ಲಾಂಗ್ ಆಗ್ತಾ ಇದೆ, ಪಾಪ ಬೋರ್ ಆಗ್ಬಿಡುತ್ತೆ ನಿಮಗೂ. ಬರ್ಲಾ, ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಮ್ಮ ಸ್ನೇಹಿತರ ಹತ್ರ ಏನೇನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ತಲೆಗಿಡ್ಕೊಂಡು ಈ ವಿಡಿಯೋನ ಈ ಮೊಬೈಲ್ ತಲುಪಿ, ಈ ಮೊಬೈಲಿಂದ ನಿಮ್ಮ ಮನೆಗೆ, ನೋಡ್ರಿ, ನಿಮ್ಮ ಮನೆ ಮೊಬೈಲ್ ಮುಖಾಂತರನ ನಿಮ್ಮ ಮನೆ ಹಾಲ್ ಒಳಕ್ ಬಂದಿನಿ ನಾನು, ನಿಮ್ಮ ಮನೆ ಕಿಚನ್ ಮಾಡಕ್ ಬಂದಿನಿ ನಾನು. ಇಷ್ಟು ವಿಚಾರ ಬರ್ತೈತಿ. ಇಷ್ಟು ವಿಚಾರನ ಮಾಡಕ್ ಆಗಲ್ವಾ ಟೆಕ್ನಾಲಜಿ ಬಳಸ್ಕೊಂಡು? ಮಾಡೋಣ, ಎಲ್ಲರೂ ಮಾಡೋಣ. ಎಲ್ಲರಿಂದನೂ ಸಾಧ್ಯ ಇರೋದಿದು.